ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಸಮ್ಮರ್ ಡ್ರಿಂಕು ಅಥವಾ ಒಂದು ಪಾಯಸ, ಒಂದು ಹೆಲ್ತಿ ಪಾಯಸ ಮಾಡೋಣ. ಇದು ಬಂದು ಗಸಗಸೆ ಪಾಯಸ. ಗಸಗಸೆ ಪಾಯಸಕ್ಕೆ ಏನೇನು ಬೇಕು ಅಂತ ನಾವು ಇವಾಗ ನೋಡೋಣ. ಮೇಯ್ನಾಗಿ ನಮ್ಮ ಗಸಗಸೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಮತ್ತು 4 ಗೋಡಂಬಿ, 4 ಬಾದಾಮಿ ತೊಗೊಂಡಿದ್ದೀನಿ. ಈ ಕಪ್ಪು ಸ್ಮಾಲ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನಾನು 1 ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. 1 ಸ್ಪೂನ್ ಅಕ್ಕಿ, 2 ಏಲಕ್ಕಿ ಮತ್ತು ಹಸಿ ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ ಇದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ನಾನು ಸನ್ಫ್ಲವರ್ ಸೀಡ್ಸ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಮೆಸ್ಮೆಲಿನ್ ಸೀಡ್ಸ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಮಗೆ ದ್ರಾಕ್ಷಿ ಬೇಕಾಗುತ್ತೆ. ಮತ್ತು ಇದು ಮಕಾನ್ ಅಥವಾ ತಾವರೆ ಬೀಜ ಸೀಡ್ಸ್ ತೊಗೊಂಡಿದ್ದೀನಿ, ಅದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 10 ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 1 ಲೋಟ ಹಾಲು ಬೇಕಾಗುತ್ತೆ. ಮತ್ತು 1.5 ಕಪ್ ಆಗೋಷ್ಟು, ಈ ಕೊಬ್ಬರಿ ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ರೆ ಆ ಕಪ್ ಮೆಜರ್ಮೆಂಟಲ್ಲಿ 1.5 ಕಪ್ ಆಗೋಷ್ಟು ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ನೀವು ಸ್ವೀಟ್ ನೋಡಿ ತೊಗೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ 1.5 ಕಪ್ ಆದರೆ ನಮಗೆ ಸಾಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ, ಹುರ್ಕೊಳ್ಳೋಣ. ಈಗ ಮೊದಲಿಗೆ ತವ ಕಾದಿದೆ, ನಾವೆಲ್ಲನೂ ಹುರ್ಕೊಬೇಕಾಗುತ್ತೆ. ಗಸಗಸೆ ಹುರ್ಕೊಳ್ಳೋಣ. ಸ್ವಲ್ಪ ಚಟ್ಪಟ್ ಅನ್ಬೇಕಾಗುತ್ತೆ. ಮತ್ತು ಮೆಸ್ಮೆಲಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಮಕಾನು ಮತ್ತು ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವೊಂದು ತಟ್ಟೆಗೆ ಸೇರಿಸ್ಕೋಣ. ಅಕ್ಕಿ ಮತ್ತು ಏಲಕ್ಕಿ, ಅಕ್ಕಿನ ಸ್ವಲ್ಪ ನಾವು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕಾಗುತ್ತೆ. ಯಾವತ್ತು ನಾವು ಬೆಲ್ಲದ್ದು ಐಟಮ್ಸ್ನ ಪಾಯಸ ಮಾಡೋದ್ನಾಗ ಸ್ವಲ್ಪ ಅಕ್ಕಿ ಹುರಿದು ಹಾಕಿದ್ರೆ ನಮಗೆ ಥಿಕ್ನೆಸ್ ಬರುತ್ತೆ, ಮತ್ತು ಮಂದನ ಬರುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಇವಾಗ ನಾವು 1 ಕೊಬ್ಬರಿನೂ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗತ್ತೆ. ಬಿಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನಾವು ಕೊಬ್ಬರಿ ನೀವು ಹಸಿ ಕಾಯಿ ತುರಿ ನೀವು ಬೇಕಾದ್ರೆ ಹುರಿದು ಹಾಕೊಬೋದು, ನೀವು ಹಸಿದು ಹಾಕೊಬೋದು. ನಾನು ಹಸಿದು ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಫ್ರೆಶ್ ಕಾಯಿ ತುರಿ ತೊಗೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಆರಕ್ಕೆ ಇವಾಗ ಬಿಡೋಣ. ಈಗ ಫ್ರೆಂಡ್ಸ್, ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ನಾನು ಇವಾಗ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ. ಮತ್ತು ನಾನು ಹಸಿ ಕಾಯಿ ತುರಿ ಹಾಗೇ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕಾಯಿ ತುರಿ ಆದಷ್ಟು ಫ್ರೆಶ್ ಕಾಯಿ ತುರಿ ತೊಗೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಬೇಕಾಗುತ್ತೆ. ಗಸಗಸೆ ತುಂಬ ಹಾಕ್ಬಿಟ್ರೆ ಸ್ವಲ್ಪ ನಮಗೆ ಕಹಿ ಅನಿಸುತ್ತೆ. ಅದರಿಂದ ಸ್ವಲ್ಪ ಫಸ್ಟು ಹಾಗೇ ಡ್ರೈಯಾಗಿ ಮಿಕ್ಸಿಗೆ ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಇಷ್ಟ ಆದರೆ ನಮಗೆ ನೋಡಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನಾವು ಯಾವುದ್ರಲ್ಲಿ ಪಾಯಸ ಮಾಡ್ತೀರೋ ಅದಕ್ಕೆ ಸೇರಿಸ್ಕೋಣ. ಇವಾಗ ನಾನು ಇದೇ ಜಾರಿಗೆ ಹಾಲು ಹಾಕ್ಕೊತೀನಿ. ನಾನು ಕಾಯಿಸಿ ಆರಿಸಿರೋ ಹಾಲು 1/4 ಲೀಟ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಶೇಕ್ ಮಾಡಿಬಿಟ್ರೆ ನೀಟಾಗಿ ನಮಗೆ ಹಾಲಲ್ಲೆಲ್ಲ ಮಿಕ್ಸ್ ಆಗುತ್ತೆ. ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈಜಿಗೆ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ನೀರು ಅಥವಾ ನೀವು ಹಾಲು ಸೇರಿಸ್ಕೊಬೋದು, ತೊಂದರೆ ಇಲ್ಲ. ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಕಾಯಕ್ಕೆ ಇಡೋಣ, ಕುದಿಯಕ್ಕೆ ಇಟ್ಬಿಡೋಣ. ಸ್ವಲ್ಪ ಇದು ಕುದಿ ಬರಬೇಕಾಗುತ್ತೆ, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಈಗ ನಾವು ಪ್ಯಾನ್ ಇಟ್ಕೊಂಡು ಬೆಲ್ಲ ಕರಗಿಸ್ಕೊಬೇಕಾಗುತ್ತೆ. ಏನಿಗೆ ಕಸ ಕಟ್ಟಿ ಏನಿಲ್ಲ ಅಂದರೆ ಬೇಕಾದ್ರೆ ನೀವು ಹಂಗೆ ಡೈರೆಕ್ಟ್ ಹಾಕ್ಬೋದು. ಆದಷ್ಟು ಸ್ವಲ್ಪ ನೀವು ಕರಗಿಸ್ಕೊಳೋದು ಒಳ್ಳೆಯದು. ಇಷ್ಟಾದರೂ ಸಾಕು. ಪಾಕ ಎಲ್ಲ ಬರೋದೇನು ನೆಸೆಸಿಟಿ ಇಲ್ಲ. ಚೆನ್ನಾಗಿ ಕರಗಬೇಕಾಗುತ್ತೆ. ಇಷ್ಟು ನಾವು ಬೆಲ್ಲ ನೀಟಾಗಿ ಕರಗಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ.
ಫ್ರೆಂಡ್ಸ್, ನಾವು 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ದ್ರಾಕ್ಷಿನ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ತುಪ್ಪ ಒಂದು 2 ರಿಂದ 3 ಸ್ಪೂನ್ ನಾನು ಯೂಸ್ ಮಾಡ್ತೀನಿ. ನೀವು ಬೇಕು ಅಂದರೆ ಬಾದಾಮಿ ಗೋಡಂಬಿನೂ ತುಪ್ಪದಲ್ಲಿ ನೀವು ಫ್ರೈ ಮಾಡಿನೂ ಸೇರಿಸ್ಕೊಬೋದು. ಯಾಕಂದ್ರೆ ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ಹಾಕೋ ನೆಸೆಸಿಟಿ ಇಲ್ಲ. ನೀವು ಎಕ್ಸ್ಟ್ರಾ ಬೇಕು ಅಂದರೆ ಸೇರಿಸ್ಕೊಬೋದು. ನಾವು ಹುರಿದ್ಬಿಟ್ಟಿದ್ದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಪಾಯಸದ ಕುದೀತಾ ಇದೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಥರ ಕೈ ಆಡಿಸ್ತಾ ಇರಬೇಕಾಗತ್ತೆ. ಈ ಸಮ್ಮರ್ಗೆ ಎಳ್ಳು ಮಾಡಿಸಿದ್ದು ನೀವು ಬಿಸಿನ ಕುಡಿಬೋದು, ಇಲ್ಲ ಕೂಲ್ ಮಾಡ್ಕೊಂಡನ ಕುಡಿಬೋದು. ಆದಷ್ಟು ಕೂಲ್ ಮಾಡಿದ್ರೆ ಕೂಟಿದ್ರೆ ತುಂಬ ಒಳ್ಳೆಯದು. ಈ ಬಿಸಿಲಿಗೆ ಹಬೆಗೆ ಗಸಗಸೆ ಪಾಯಸ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ಹಾಕಿರೋದ್ರಿಂದ ನಮಗೆ ಒಂದು ಹೆಲ್ತಿ ಡ್ರಿಂಕ್ ಆಗಿದೆ. ಒಂದು 2 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಹಸಿ ಕಾಯ್ದು ಸ್ವಲ್ಪ ಡ್ರೈ ಫ್ರೂಟ್ಸ್ದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸಾಕು, ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಿದೆ. ಇನ್ನು ಇದು ಗಟ್ಟಿ ಬರುತ್ತೆ ನೋಡಿ. ಇಷ್ಟ ಆದರೆ ಸಾಕು. ನೀವು ಇನ್ನೂ ಸ್ವಲ್ಪ ತೆಳು ಬೇಕಾದ್ರೆ ನೀವು ತೆಳು ಮಾಡ್ಕೊಬೋದು. ಇವಾಗ ನಾನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ನಾನು ಬೆಲ್ಲ ನೋಡಿ ಹಾಕ್ಕೊಳ್ಳಿ. ನಾನು 1.5 ಕಪ್ ಆಗೋಷ್ಟು ಸ್ಮಾಲ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಬೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ನು, ನೀವು ತುಪ್ಪ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದ್ದೀರಲ್ಲ ತುಪ್ಪದಲ್ಲಿ, ಅದನ್ನು ಸೇರಿಸ್ಕೊಳ್ಳೋಣ. ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸಂಪೂರ್ಣವಾಗಿ. ಈಗ ಬೆಲ್ಲ ಎಲ್ಲ ಹಾಕಿದ್ಮೇಲೆ, ನಾವು ಬೆಲ್ಲ ಕರಗಿಸಿ ಎಲ್ಲ ಹಾಕಿದ್ಮೇಲೆ ನಾವು ಇವಾಗ ದ್ರಾಕ್ಷಿ ಫ್ರೈ ಮಾಡಿರೋದನ್ನ, ನಾನು ತುಪ್ಪದಲ್ಲಿ ಫ್ರೈ ಮಾಡಿರೋದನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ನಮಗೆ ಒಂದು ಗಸಗಸೆ ಪಾಯಸ ರೆಡಿ ಆಗುತ್ತೆ. ನಾನು ಹೇಳ್ದಂಗೆ ನೀವು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ನೀವು ಮತ್ತೆ ತುಪ್ಪದಲ್ಲಿ ಹಾಕಂಗಿದ್ರೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಂಡು ಸೇರಿಸ್ಬೋದು. ಯಾಕಂದ್ರೆ ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ನೆಸೆಸಿಟಿ ಇರಲ್ಲ. ಇದು ನೀವು ಕೂಲ್ ಮಾಡೋಣ ಕುಡಿಬೋದು ಅಥವಾ ಬಿಸಿನೇ ಕುಡಿಬೋದು. ಆದಷ್ಟು ಕೂಲ್ ಮಾಡಿಕೊಟ್ಟಷ್ಟು ನಮಗೆ ಟೇಸ್ಟು ಜಾಸ್ತಿ. ಒಂದು ಚಿಟಿಕೆ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ನಮಗೆ ಗಸಗಸೆ ಪಾಯಸ ರೆಡಿ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಸಮ್ಮರ್ಗೆ ಹೇಳಿ ಮಾಡಿಸಿದ ಪಾಯಸ ಇದು ಗಸಗಸೆ ಪಾಯಸ. ಎಲ್ಲನೂ ಹೆಲ್ತಿ ಇರೋದ್ರಿಂದ, ದ್ರಾಕ್ಷಿ ಗೋಡಂಬಿ ಮಕಾನ್ಸ್ ಎಲ್ಲ ಸೀಡ್ಸ್ ಎಲ್ಲ ಇರೋದ್ರಿಂದ ಒಂದು ಹೆಲ್ತಿ ಪಾಯಸ ಆಗಿದೆ. ಗಸಗಸೆ ಮೇಯ್ನಾಗಿ ನಮಗೆ ಬಾಡಿಗೆ ತುಂಬ ತಂಪು, ನಿದ್ದೆ ಬರಲ್ಲ ಅಂದದ್ದು ನಿದ್ದೆಗೆಲ್ಲ ತುಂಬ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.